ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಬಾಪು ಸ್ಟೋರೀಸ್. ನಾವಿನ್ನು ಹಬ್ಬಕ್ಕಂತೇಳಿ ಊರಿಗೆ ಹೋದಾಗ ನಮ್ಮ ಮನೆ ದೇವ್ರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಇವಾಗ ನಮ್ಮ ಮನೆ ದೇವ್ರು ಬಂದುಬಿಟ್ಟು ಕೊಟ್ಟೂರು. ಸೊ ಇವಾಗ ಎಲ್ಲರೂ ಸೇರಿ ಹೋಗ್ತಾ ಇದ್ದೀವಿ ಕಾರಲ್ಲಿ. ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ಸೊ ಹಾಗಾಗಿ ಕ್ಯಾಪ್ಚರ್ ಮಾಡಿದೆ, ನಿಮಗೂ ತೋರಿಸೋಣ ಅಂತ ಹೇಳ್ಬಿಟ್ಟು. ನಮ್ಮೂರಿಂದ ಅರೌಂಡ್ 53 ಕಿಲೋಮೀಟರ್ಸ್ ಏನೋ ಇದೆ ಕೊಟ್ಟೂರಿಗೆ. ಸೊ ಆಲ್ಮೋಸ್ಟ್ ಒಂದು 45 to 50 ಮಿನಿಟ್ಸ್ ಏನೋ ತೊಗೊಂಡಿದೆ. ಸೊ ನಾವು ರೀಚ್ ಆಗೋಷ್ಟರಲ್ಲಿ ಅರೌಂಡ್ 12:40 ಆ ಥರ ಏನೋ ಆಗಿತ್ತು. ತುಂಬ ದಿನಗಳಾಗಿತ್ತು ನಾವು ಕೊಟ್ಟೂರಿಗೆ ಹೋಗಿ. ಸೊ ಈ ಸತಿ ಯಾರು ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಹೋಗಿದ್ವಿ. ದಸರಾ ಹಬ್ಬ ಇರೋದ್ರಿಂದ ಡೆಕೋರೇಷನ್ ಎಲ್ಲ ಮಾಡಿದರು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಒಳಗಡೆ. ಸೊ ನಾನು ಹಂಗೆ ವೀಡಿಯೋನು ಕ್ಯಾಪ್ಚರ್ ಮಾಡಿದ್ದೀನಿ ದೇವ್ರದ್ದು ನೋಡಿ. ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಪ್ರಸಾದನೂ ಇತ್ತು ಅಲ್ಲಿ. ಸೊ ಪ್ರಸಾದ ತಿನ್ಕೊಂಡಿನ ನೆಕ್ಸ್ಟ್ ಅದೇ ಊರಲ್ಲೇ ಇನ್ನೊಂದು ಮಠ ಇದೆ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಹೋಗ್ತಾ ಇದ್ವಿ ನಾವು ಇವಾಗ. ನಾವಿವಾಗ ಬಂದಿದ್ದು ಗಚ್ಚಿನ ಮಠ ಅಂತ ಹೇಳ್ಬಿಟ್ಟು. ಸೊ ಕೊಟ್ಟೂರಲ್ಲಿ ತುಂಬ ಮಠಗಳಿದ್ದಾವೆ, ಅದರಲ್ಲಿ ಇದು ಒಂದು ಮಠ. ಈ ಶಾಪ್ ಬಂದುಬಿಟ್ಟು ಕೊಟ್ಟೂರಲ್ಲಿ ತುಂಬ ಫೇಮಸ್, ಮಿಕ್ಸರ್ ಮತ್ತು ಮಿರ್ಚಿಗೆಲ್ಲ. ಸೊ ನಾವು ಹೋದಾಗೆಲ್ಲ ತೊಗೊತಾ ಇರ್ತೀವಿ. ಆ್ಯಂಡ್ ಬಿಸಿ ಬಿಸಿ ಮಿರ್ಚಿನೂ ಹಾಕ್ತಿದ್ರು. ಸೊ ನಾವು ಅಲ್ಲೇ ತೊಗೊಂಡು ತಿಂತಾ ಇದ್ವಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿತ್ತು ಹೇಳ್ಬೇಕಂದ್ರೆ. ಇನ್ ಕೇಸ್ ನೀವು ಯಾರಾದ್ರೂ ಇನ್ನೂ ಕೊಟ್ಟೂರಲ್ಲ ಆ ಶಾಪಲ್ಲಿ ಹೋಗಿ ಟ್ರೈ ಮಾಡಿಲ್ಲ ಅಂತಂದರೆ ಖಂಡಿತ ಟ್ರೈ ಮಾಡಿ. ಟೇಸ್ಟ್ ಅಂತೂ ಸೂಪರ್ ಅಸಲು. ಕೊಟ್ಟೂರಿಂದ ನಾವು ಬಂದಿದ್ದು ಇವಾಗ ಉಜ್ಜಯಿನಿಗೆ. ಇದು ಬಂದುಬಿಟ್ಟು ನಮ್ಮ ಮನೆ ಪೀಠ. ಸೊ ಕೊಟ್ಟೂರಿಂದ ಉಜ್ಜಯಿನಿಗೆ ಒಂದು 16 ಕಿಲೋಮೀಟರ್ಸ್ ಏನೋ ಇದೆ. 1/2 hour to 40 minutes ಆ ಥರ ತೊಗೊಳುತ್ತೆ ಬರೋಕ್ಕೆ. ನಾವು ಕೊಟ್ಟೂರಿಗೆ ಹೋದಾಗೆಲ್ಲ ಉಜ್ಜಯಿನಿಗೆ ಬಂದು ಹೋಗ್ತೀವಿ. ದರ್ಶನ ಎಲ್ಲ ಮುಗಿಸ್ಕೊಂಬಿಟ್ಟು ನಾವಿನ್ನು ಊರಿಗೆ ರಿಟರ್ನ್ ಹೋಗ್ತಾ ಇದ್ವಿ. ಆ್ಯಂಡ್ ದಾರಿಯಲ್ಲಿ ಎಳ್ನೀರು ಕಾಡಿಸಿದ್ರೆ ಕುಡಿಯೋಣ ಅಂತ ಹೇಳ್ಬಿಟ್ಟು, ತುಂಬ ಬಿಸಿಲಿತ್ತು ನಾವು ಹೋದಾಗ. ಸೊ ಹಾಗಾಗಿ ಒಂದು ಸ್ವಲ್ಪ ಎಳ್ನೀರು ಕುಡಿಯೋಣ ಅಂತೇಳಿ ಕುಡಿತಾ ಇದ್ವಿ. ಈ ವಿಡಿಯೋ ಅಲ್ಲಿ ನನಗೆ ಕ್ಲೌಡ್ಸ್ ನೋಡಿದ್ರೆ 2 ಪಿಕಾಕ್ ಥರ ಕಾಣಿಸ್ತಾ ಇತ್ತು, ತುಂಬ ಬ್ಯೂಟಿಫುಲ್ ಆಗಿತ್ತು. ಸೊ ಹಾಗಾಗಿ ಕ್ಯಾಪ್ಚರ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಲ್ವಾ. ಇನ್ನು ನಾವು ಮನೆಗೆ ರೀಚ್ ಆಗೋಷ್ಟರಲ್ಲಿ 3:15 ಆ ಥರ ಆಗಿತ್ತು. ಸೊ ಇನ್ನೇನು ಬಿಸಿಲಿಗೆ ಹೋಗಿ ಬಂದಿದ್ದೀವಲ್ಲ, ಸೊ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಸ್ಟ್ ಮಾಡಿದ್ವಿ. ಆ್ಯಂಡ್ ನಾಳೆ ನಮ್ಗೆ ಊರಿಗೆ ಹೋಗೋ ಪ್ಲ್ಯಾನು ಇದೆ, ಇನ್ನು ರಿಟರ್ನ್ ಹೈದ್ರಾಬಾದ್ಗೆ. ಸೊ ಎಲ್ಲ ರೆಡಿ ಎಲ್ಲ ಮಾಡ್ಕೋಬೇಕು. ನಾವಿನ್ನು ನೆಕ್ಸ್ಟ್ ಡೇ ಅರೌಂಡ್ 11 o'clock ಆ ಥರ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಹೈದ್ರಾಬಾದ್ ರೀಚ್ ಆಗೋಷ್ಟರಲ್ಲಂತೂ ತುಂಬ ಲೇಟ್ ಆಗುತ್ತೆ. ಸೊ ಆನ್ ದಿ ವೇ ಮಿಡಿಲೆಲ್ಲ ಮತ್ತೆ ಮಾತಾಡ್ಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಆ್ಯಂಡ್ ಅವತ್ತಿನ ದಿನ ಅವ್ರ ಊರಲ್ಲಿ ದುರ್ಗಾ ಮಾತಾದು ವಿಸರ್ಜನೂ ಇತ್ತು. ತುಂಬ ಚೆನ್ನಾಗಾಯಿತು, ಸೇಮ್ ಗಣೇಶ ಹಬ್ಬ ಥರನೇ. ಹಾಯ್ ಗೈಸ್, ವೆಲ್ಕಮ್ ಟು ಸ್ವಾತಿ ಬಾಪು ಸ್ಟೋರೀಸ್ ಚಾನಲ್. ನಾವು ಕರ್ನೂಲ್ ರೀಚ್ ಆಗೋಷ್ಟರಲ್ಲಿ ಅರೌಂಡ್ 7:30 ಆ ಥರ ಆಗಿತ್ತು. ಸ್ವಲ್ಪ ಟೀ ಎಲ್ಲ ಕುಡಿದ್ಬಿಟ್ಟು ಇನ್ನು ಅವ್ರ ಮನೆ ಹತ್ರನೇ ಇದು ವಿಸರ್ಜನದ ಪ್ರೋಗ್ರಾಮ್ ಇದೆ ಅಂತಂದರೆ ಅಲ್ಲಿ ಹೋಗೋಣ ಅಂತಂದಿದ್ರು. ಸೊ ನಾವು ಅಲ್ಲೇ ಹೋಗಿದ್ವಿ. ನನಗಂತೂ ಸೇಮ್ ಗಣೇಶ ಹಬ್ಬ ನೋಡ್ದಂಗೆ ಆಯಿತು. ಫಸ್ಟ್ ಟೈಮ್ ನಾನು ದುರ್ಗಾ ಮಾತಾದ ಈ ಥರ ಎಲ್ಲ ಕೂಡಿಸಿ ಮಾಡಿದ್ದೆಲ್ಲ ನೋಡಿದ್ದು. ತುಂಬ ಚೆನ್ನಾಗಿತ್ತು ನೋಡೋಕ್ಕೆಲ್ಲ.
ಈವನ್ ಕರ್ನೂಲಲ್ಲೂ ಫಸ್ಟ್ ಟೈಮ್ ಅಂತೆ ಇಷ್ಟೊಂದು ದೇವಿ ವಿಗ್ರಹಗಳನ್ನ ಇಟ್ಟಿದ್ದು. ತುಂಬ ಚೆನ್ನಾಗಿತ್ತು ನೋಡಿ, ಅಲ್ಲಿ ಕ್ರೇನಿಂದ ಎಲ್ಲ ನೀರು ಬಿಡ್ತಿರೋದು. ಸೊ ನಾವು ಹತ್ರದಿಂದ ಹೋಗಿ ನೋಡ್ಕೊಂಬಂದಿದ್ವಿ. కరీముల్లా బృందం ఆ పిల్లలు వారికి అమ్మవారి అనుగ్రహం ఎల్లప్పుడూ ఉండాలని ప్రార్థిస్తున్నాం. కరీముల్లా గారి విజ్ఞప్తి ನೋಡಿ ಎಷ್ಟು ಕ್ರೌಡ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದಿದ್ದಾರೆ ನೋಡೋಕ್ಕೆ ಅಂತೇಳಿ. ನನಗಂತೂ ಒಂದು ಜಾತ್ರೆ ಥರ ಫೀಲಿಂಗ್ ಇತ್ತು. ಆ್ಯಂಡ್ ಹೊರಗಡೆನೂ ತುಂಬ ತಿನ್ನೋಕ್ಕೆ ಎಲ್ಲ ಇಟ್ಟಿದ್ದಾರೆ. ಸೊ ನಾವಿನ್ನು ಊರಿಗೆ ಹೋಗ್ಬೇಕಂತ ಹೇಳ್ಬಿಟ್ಟು ರಿಟರ್ನ್ ಹೋಗ್ತಾ ಇದ್ವಿ. ಟೈಮ್ ಆಲ್ರೆಡಿ 10 ಗಂಟೆ ಆಗಿತ್ತು, ಇನ್ನೂ ಬರ್ತಾನೇ ಇದ್ವು. ಇನ್ನು ಮನೆಗೆ ಹೋಗಿ ಊಟ ಮಾಡ್ಕೊಂಬಿಟ್ಟು ಇನ್ನು ಹೈದ್ರಾಬಾದ್ಗೆ ಅರೌಂಡ್ 3:30 ಏನೋ ರೀಚ್ ಆದ್ವಿ ಮಾರ್ನಿಂಗ್. ಆ್ಯಂಡ್ ನೀವು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸ್ವಾತಿ ಬಾಪು ಸ್ಟೋರೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.